ಹಲೋ, ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ. ನಮ್ಮ ಸನ್ಫ್ಲವರ್ ಗಿಡದಲ್ಲಿ ಎರಡನೇ ಸಲ ಈಗ ಹೂವಾಗ್ತಾ ಇದೆ. 2 ಗಿಡದಲ್ಲಿ ಅರಳಿದೆ ಹಾಗೂ ಬೇರೆ 2-3 ಗಿಡದಲ್ಲಿ ಮೊಗ್ಗು ಆಗಿದೆ. ಮನೆ ಟೆರೆಸ್ ಮೇಲೆ ಗೇರು ಬೀಜದ ಮರದಲ್ಲಿ ಹಕ್ಕಿಯೊಂದು ಗೂಡು ಕಟ್ಟಿದೆ. ಅವಕ್ಕೆ ಈ ಬಿಸಿಲಿಗೆ ಎಲ್ಲಿ ನೀರು ಸಿಗುವುದಿಲ್ಲದ ಕಾರಣ ಆ ಗೂಡಿನ ಹತ್ತಿರವೇ ನಾನು ನೀರನ್ನು ಇಟ್ಟಿದ್ದೇನೆ. ನಮ್ಮ ಮನೆಯಲ್ಲಿ 6-7 ಬೆಕ್ಕುಗಳಿವೆ. ಈ ಬೆಕ್ಕುಗಳಿಂದ ಈ ಹಕ್ಕಿಗಳನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮಗೆ ಕೂಡ ಇದೆ. ಆದ ಕಾರಣ ನಾನು ಜಾಗ್ರತೆಯಲ್ಲಿ ನೋಡ್ಕೊಳ್ತಾ ಇದ್ದೇನೆ. ಸೋರೆಕಾಯಿ ಬಳ್ಳಿಯಲ್ಲಿ ಈಗ ಸೋರೆಕಾಯಿ ಆಗ್ತಾ ಇವೆ. ಮೊದಲು ಆದ 2 ಕಾಯಿಗಳು ಅಲ್ಲಿ ಕೊಳಿತು ಹೋಗಿವೆ. ತೊಂಡೆಕಾಯಿ ಬಳ್ಳಿಯಲ್ಲಿ ಕೂಡ ಸ್ವಲ್ಪ ತೊಂಡೆಕಾಯಿ ಆಗ್ತಾ ಇದೆ. 2 ಸಲದ ತೊಂಡೆಕಾಯಿ ಒಮ್ಮೆಲೆ ಇಟ್ಟು ನಾನು ಅದನ್ನು ಪಲ್ಯ ಮಾಡ್ತೇನೆ. ಇದು ಕುಂಬಳಕಾಯಿ ಬಳ್ಳಿ ತುಂಬ ನೆಟ್ಟಿದ್ದೇನೆ. ಅಲ್ಲಲ್ಲಿ ಎಲ್ಲ ಹರಡಿದೆ. ಈಗ ಇದು ಹರಿವೆಯ ಸೊಪ್ಪು, ಇದು ಕೂಡ ಸೊಂಪಾಗಿ ಬೆಳೆದಿದೆ. ಬೆಂಡೆಕಾಯಿ ಬೀಜವನ್ನು ಹಾಕಿದೆ, ಅದು ಕೂಡ ಮೊಳಕೆ ಬಂದಿದೆ. ಮೆಣಸು ಸ್ವಲ್ಪವೇ ಹಣ್ಣು ಆಗ್ತಾ ಇದೆ. 3-4 ಬಗೆಯ ಮೆಣಸು ಇದೆ ಇದರಲ್ಲಿ. ಇದು ಉದ್ದ ಜಾತಿಯ ಸೋರೆಕಾಯಿ. ಈ ಬಳ್ಳಿಯಲ್ಲಿ ಕೂಡ ಕಾಯಿಗಳಾಗ್ತಾ ಇವೆ. ಬಚ್ಚಂಗಾಯಿ ಒಂದು ಮಾತ್ರ ಆಗಿದೆ, ಕಲ್ಲಂಗಡಿ ಹಣ್ಣು. ಅದರ ಹತ್ರ ಬೇರೆ ಕಾಯಿಗಳು ಬರಲಿಲ್ಲ ಅದರಲ್ಲಿ. ನಾವು ಯಾವ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಇದಕ್ಕೆ ಹಾಕಿಲ್ಲ. ಬರೀ ಸುಡುಮಣ್ಣು, ಸಗಣಿ ಗೊಬ್ಬರ ಹಾಗೂ ಬೂದಿ, ಕಂಪೋಸ್ಟ್ ಇದನ್ನು ಮಾತ್ರ ಹಾಕಿ ನೆಟ್ಟಂತಹ ಗಿಡಗಳು. ಇಷ್ಟು ಮೆಣಸು ನಮಗೀಗ ಸಿಕ್ಕಿದೆ. ಸ್ವಲ್ಪ ಒಣಗಿಸಿಟ್ಟಿದ್ದೇನೆ. ಇನ್ನು ಸ್ವಲ್ಪ ಸರಿಯಾಗಿ ಹಣ್ಣಾಗದ ಮೆಣಸನ್ನು ಕೊಯ್ದರೆ ಒಣಗುವಾಗ ಈ ರೀತಿ ಬಣ್ಣ ಬರುವುದು. ಚೆನ್ನಾಗಿ ಹಣ್ಣಾದ ನಂತರವೇ ಅದನ್ನು ಗಿಡದಿಂದ ಕೊಯ್ಯುವುದು ಒಳ್ಳೆಯದು. ಇದನ್ನೆಲ್ಲ ನಾನು ಜಾಗ್ರತೆಯಿಂದ ಒಣಗಿಸ್ತಾ ಇದ್ದೇನೆ. ನವಿಲುಗಳು ಬಂದರೆ ಎಲ್ಲ ಖಾಲಿ ಮಾಡ್ತವೆ. ಮೆಣಸಿನ ಗಿಡದ ಹತ್ರವೇ ನಾನು ಬಸಳೆಯನ್ನು ನೆಟ್ಟಿದ್ದೇನೆ. ಬಸಳೆ ಕೂಡ ಈಗ ಚೆನ್ನಾಗಿ ಬೆಳೀತಾ ಇದೆ. ಇಷ್ಟರವರೆಗೆ ಇದರಲ್ಲಿ ಚುಕ್ಕೆಗಳನ್ನು ಬೀಳಲಿಲ್ಲ. ಇದಕ್ಕೆ ಕೂಡ ಕಂಪೋಸ್ಟ್ ಹಾಗೂ ಸುಡುಮಣ್ಣು ಹಾಕಿ ನೆಟ್ಟಂತಹ ಬಸಳೆ. ಬಿಸಾಡುವಂತಹ ಕ್ಯಾನನ್ನು ಕಟ್ ಮಾಡಿ ಅದರಲ್ಲಿ ಪುದೀನದ ಗಿಡವನ್ನು ನೆಡ್ತಾ ಇದ್ದೇವೆ. ಹೇಗಾಗ್ತದೆ ಅಂತೇಳಿ ನೋಡಬೇಕು. ಸಗಣಿ ಗೊಬ್ಬರ, ಸುಡುಮಣ್ಣೆಲ್ಲ ಹಾಕಿ ಅದರ ನಂತರ ಮೇಲೆ ಸ್ವಲ್ಪ ಅಡಿಕೆ ಸಿಪ್ಪೆಯನ್ನು ಈ ರೀತಿ ಇಟ್ಟು ಅದರ ನಂತರ ನಾವು ನೆಟ್ಟಿದ್ದೇವೆ. ತಂಪು ಕೂಡ ಉಳಿಲಿಕ್ಕೆ ತುಂಬ ಒಳ್ಳೆಯದು. ಗೇರು ಹಣ್ಣು, ಮಾವಿನ ಹಣ್ಣು, ಹುಣಸೆಹುಳೆಲ್ಲ ಬೇಕಾದರೆ ನಮ್ಮ ಟೆರೆಸ್ ಮೇಲೆ ಹಾಕ್ತಿದ್ರೆ ಸಾಕು, ಸುಲಭವಾಗಿ ದೊರೆಯುವುದು. ನಾನು 2 ಮಾವಿನಕಾಯಿ ಕೊಯ್ದು ಅದರಿಂದ ಜ್ಯೂಸ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿದೆ ಮಾವಿನಕಾಯಿಯ ಜ್ಯೂಸ್. ಸ್ವಲ್ಪ ಪುದೀನ, 1 ತುಂಡು ಮೆಣಸು, ಕಾಯಿ ಮೆಣಸು, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, 1 ತುಂಡು ಶುಂಠಿಯನ್ನು ಹಾಕಿ ಒಳ್ಳೆಯ ಒಂದು ತಂಪಾದ ಜ್ಯೂಸ್. ಈ ಸೆಕೆಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಆ ಟೈಮಲ್ಲಿ ಇಂಥ ಗೇರನ್ನೆಲ್ಲ ಸಿಕ್ಕಿದರೆ ತುಂಬ ಖುಷಿಯಾಗ್ತದೆ. ಇದು ಬೇಗನೆ ಜೀರ್ಣ ಆಗಲಿಕ್ಕೆ ಕೂಡ ತುಂಬ ಒಳ್ಳೆಯದು ಗೇರು ಹಣ್ಣು. ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ತಿನ್ನೋದ್ರಿಂದ ತುಂಬ ಖುಷಿ ಎಲ್ಲರಿಗೂ. ನನಗೆ ಕೂಡ 1-2 ಗೇರು ಹಣ್ಣು ಸಿಕ್ಕಿದೆ. ಅದಕ್ಕೆ ನಾನು ಉಪ್ಪನ್ನು ಹಾಕಿ ಕಟ್ ಮಾಡಿ ಈಗ ರೆಡಿ ಮಾಡಿಟ್ಟಿದ್ದೇನೆ. ಚಿಕ್ಕಂದಿನಲ್ಲಿ ಇದೇ ರೀತಿ ಎಲ್ಲಿ ಸಿಕ್ಕಿದ್ರು ಕೂಡ ಗೇರು ಹಣ್ಣನ್ನು ತಂದು ಪ್ಲೇಟಲ್ಲಿ ಕಟ್ ಮಾಡಿಟ್ಟು ಎಲ್ಲರೊಟ್ಟಿಗೆ ಕೂತು ತಿಂತಿದ್ದೆವು. ಈ ಗೇರು ಹಣ್ಣು ಆದ ಟೈಮಲ್ಲೇ ನಮಗೆ ಉಪವಾಸದ ಟೈಮ್ ಆದ್ದರಿಂದ ಆ ಟೈಮಲ್ಲಿ ಎಲ್ಲಿ ಹೋದರೂ ಗೇರು ಹಣ್ಣೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ನಿಮಗೆ ಕೂಡ ಗೇರು ಹಣ್ಣು ಸಿಕ್ಕಿದರೆ ಇದೇ ರೀತಿ ಉಪ್ಪು ಹಾಕಿ ಒಮ್ಮೆ ತಿಂದು ನೋಡಿ.